ದಾಳಿ ಯಶಸ್ವಿಯಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಸಂದೇಶ ರವಾನಿಸಿದ್ದಾರೆ. ಫೋರ್ಡೋದಲ್ಲಿ ಹೆಚ್ಚಿನ ಬಾಂಬ್ ಅನ್ನು ಬೀಳಿಸಲಾಗಿದೆ. ನಮ್ಮ ವೀರ ಯೋಧರಿಗೆ ಅಭಿನಂದನೆಗಳು. ಜಗತ್ತಿನ ಬೇರೆ ಸೈನ್ಯ ಇದನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ದಾಳಿ ಮಾಡಿದ ತನ್ನ ಸೈನಿಕರ ಬೆನ್ನನ್ನು ತಟ್ಟಿದ್ದಾರೆ ಟ್ರಂಪ್. ಅಮೆರಿಕ ದಾಳಿ ಬಗ್ಗೆ ಇನ್ನೂ ಪ್ರತಿಕ್ರಿಯೆಯನ್ನ ಇರಾನ್ ನೀಡಿಲ್ಲ. ಇನ್ನು ಹೇಳ್ತಾ ಇದ್ವಿ, ನಿನ್ನೆ ತಡರಾತ್ರಿ 3 ಪರಮಾಣು ತಾಣಗಳ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ. ಮುಖ್ಯವಾಗಿ ಫೋರ್ಡೋ, ನಂಟಾಸ್ ಹಾಗೆ ಇಸ್ಫಹಾನ್ ಮೇಲೆ ದಾಳಿಯನ್ನ ಮುಂದುವರಿಸಿದೆ. ಈಗಾಗಲೇ ಇಸ್ರೇಲ್ನ ದಾಳಿಗೆ ಇರಾನ್ ನಲುಗಿ ಹೋಗ್ತಾ ಇದೆ. ಇದರ ಮಧ್ಯೆ ದಾಳಿ ಯಶಸ್ವಿಯಾಗಿದೆ. ಇನ್ನು ಮಿಸೈಲ್ಗಳು ಕೂಡ ದಾಳಿಯನ್ನ ಪೂರ್ಣಗೊಳಿಸಿ ವಾಪಸ್ ಆಗ್ತಾ ಇದೆ ಅಂತ ಟ್ವೀಟ್ನ ಮೂಲಕ ಡೊನಾಲ್ಡ್ ಟ್ರಂಪ್ ಖಾತ್ರಿಪಡಿಸಿದ್ರು. ಮುಂದುವರೆದು ಫೋರ್ಡೋದಲ್ಲಿ ಹೆಚ್ಚಿನ ಬಾಂಬ್ ಅನ್ನ ಬೀಳಿಸಲಾಗಿದೆ. ನಮ್ಮ ವೀರ ಯೋಧರಿಗೆ ಅಭಿನಂದನೆಗಳು ಅಂದರೆ ಥ್ಯಾಂಕ್ ಯು ಅನ್ನ ಹೇಳ್ತಾ ಇದ್ದಾರೆ ಟ್ರಂಪ್. ಅಂದರೆ ಜಗತ್ತಿನ ಬೇರೆ ಯಾವುದೇ ಸೈನ್ಯ ಈ ರೀತಿಯಾದಂತಹ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ದಾಳಿ ಮಾಡಿದ ತನ್ನ ಸೈನಿಕರ ಬೆನ್ನನ್ನ ತಟ್ಟುವ ಮೂಲಕ ಟ್ರಂಪ್ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಈ ಎಲ್ಲ ವಿಧ್ವಂಸಕ ಕೃತ್ಯಗಳು ಅಥವಾ ಯುದ್ಧವನ್ನು ಏನು ಸಾರಿದ್ದಾರೆ ಅಮೆರಿಕ, ಇದಕ್ಕೆ ಇಲ್ಲಿವರೆಗೂ ಕೂಡ ಇರಾನ್ ರಾಷ್ಟ್ರ ಯಾವುದೇ ಪ್ರತಿಕ್ರಿಯೆಯನ್ನು ತೋರಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯ ನಿಲುವನ್ನು ಹೊಂದಿದ್ದೀವಿ ಅಥವಾ ಯುದ್ಧವನ್ನು ಮುಂದುವರಿಸ್ತೀವ, ಶರಣಾಗತಿ ಆಗ್ತೀವ? ಖಂಡಿತವಾಗ್ಲೂ ಶರಣಾಗತಿ ಅಂತೂ ಆಗೋದಿಲ್ಲ. ಯಾಕಂದರೆ ಈ ಹಿಂದೆ ಕೂಡ ಖಡಕ್ ಎಚ್ಚರಿಕೆಯನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವಾನಿಸಿದ್ರು ಕೂಡ ಖಮೇನಿ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಶರಣಾಗತಿ ಆಗೋದಿಲ್ಲ ಅಂತ ಹೇಳಿದ್ರು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇದು ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿರುವಂತಹ ಮೆಸೇಜ್. ಅಂದರೆ ಈಗಾಗಲೇ ನಮ್ಮ ವೀರರಿಗೆ ಯಾವುದೇ ಕಾರಣಕ್ಕೂ ಬೇರೆ ಜಗತ್ತಿನ ಯಾವುದೇ ಸೈನ್ಯ ಈ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಏನು ಮಾತನಾಡಿದರೆ ಒಮ್ಮೆ ನೋಡ್ಕೊಂಡು ಬರೋಣ. Time ago, the U.S. military carried out massive precision strikes on the 3 key nuclear facilities in the Iranian regime: Fordo, Natanz, and Esfahan. Everybody heard those names for years as they built this horribly destructive enterprise. Our objective was the destruction of Iran's nuclear enrichment capacity and a stop to the nuclear threat posed by the world's #1 state sponsor of terror. Tonight I can report to the world that the strikes were a spectacular military success. Iran's key nuclear enrichment facilities have been completely and totally obliterated. Iran, the bully of the Middle East, must now make peace. If they do not, future attacks will be far greater and a lot easier. For 40 years, Iran has been saying death to America, death to Israel. They have been killing our people, blowing off their arms, blowing off their legs with roadside bombs. That was their specialty. We lost over 1,000 people, and hundreds of thousands throughout the Middle East and around the world have died as a direct result of their hate. In particular, so many were killed by their general, Qasem Soleimani. I decided a long time ago that I would not let this happen. It will not continue. I want to thank and congratulate Prime Minister Bibi Netanyahu. We worked as a team like perhaps no team has ever worked before. And we've gone a long way to erasing this horrible threat to Israel. I want to thank the Israeli military for the wonderful job they've done. And most importantly, I want to congratulate the great American patriots who flew those magnificent machines tonight, and all of the United States military on an operation the likes of which the world has not seen in many, many decades. Hopefully, we will no longer need their services in this capacity. I hope that's so. I also want to congratulate the chairman of the Joint Chiefs of Staff, General Dan Raisin-Kane, spectacular general, and all of the brilliant military. ಇರಾನ್ ಮೇಲೆ ಇಸ್ರೇಲ್ ಬಾಂಬ್ ದಾಳಿ ಮಾಡೋದ್ರ ಮೂಲಕ ರೌದ್ರಾವತಾರವನ್ನ ಮುಂದುವರಿಸ್ತಾ ಇದೆ. ಇಸ್ಫಹಾನ್ ಪರಮಾಣು ದಾಳಿ ಕೂಡ ಮುಂದುವರೆದಿದೆ. ಇರಾನ್ ಮೇಲೆ ಇಸ್ರೇಲ್ ರೌದ್ರಾವತಾರ ಮುಂದುವರಿಸ್ತಾ ಇದೆ. ಬಾಂಬ್ ದಾಳಿ ಮಾಡೋದ್ರ ಮೂಲಕ ಇಸ್ಫಹಾನ್ ಪರಮಾಣು ಸ್ಥಾವರದ ಮೇಲೆ ಅಟ್ಯಾಕ್ ಮಾಡಿದೆ. ಸೆಂಟ್ರಿಫ್ಯೂಸ್ ಉತ್ಪಾದನಾ ಕೇಂದ್ರಗಳ ಮೇಲೂ ಕೂಡ ದಾಳಿಯನ್ನ ಮುಂದುವರಿಸಿದೆ. ಭಾರೀ ಪ್ರಮಾಣದ ಹಾನಿ ಮಾಡಿದ್ದಾಗಿ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ. ಸ್ಯಾಟಲೈಟ್ ವಿಡಿಯೋ ರಿಲೀಸ್ ಮಾಡಿ ದಾಳಿಗೆ ಸಾಕ್ಷಿಯನ್ನು ನೀಡಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ರೌದ್ರಾವತಾರವನ್ನ ಮುಂದುವರಿಸ್ತಾ ಇದೆ. ಬಾಂಬ್ ದಾಳಿ ಮಾಡೋದ್ರ ಮೂಲಕ ಇಸ್ಫಹಾನ್ ಪರಮಾಣು ಸ್ಥಾವರದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ.
ಸೆಂಟ್ರಿಫ್ಯೂಸ್ ಉತ್ಪಾದನಾ ಕೇಂದ್ರದ ಮೇಲೂ ಕೂಡ ದಾಳಿಯನ್ನು ಮುಂದುವರಿಸಿದ್ದು ಭಾರೀ ಪ್ರಮಾಣದ ಹಾನಿ ಮಾಡಿದ್ದಾಗಿ ವಿಡಿಯೋವನ್ನು ರಿಲೀಸ್ ಮಾಡಿರುವುದು. ಇದು ಕೂಡ ಸ್ಯಾಟಲೈಟ್ ವಿಡಿಯೋ ರಿಲೀಸ್ ಮಾಡಿ ದಾಳಿಗೆ ಸಾಕ್ಷಿ ಇದೆ ಅನ್ನುವಂಥ ರೀತಿಯಲ್ಲಿ ಇಸ್ಫಹಾನ್ ಕೇಂದ್ರದಲ್ಲಿ ಯುರೇನಿಯಂ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯನ್ನು ಧ್ವಂಸಗೊಳಿಸಿದ್ದೇವೆ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಕ್ಷಿಪಣಿ ಲಾಂಚ್ ಪ್ಯಾಡ್ ಮೇಲೂ ಕೂಡ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಕಳೆದ 24 ಗಂಟೆಯಲ್ಲಿ ಸುಮಾರು 430 ಜನ ಈ ದಾಳಿಯಲ್ಲಿ ದುರ್ಮರಣಕ್ಕೂ ಕೂಡ ಈಡಾಗಿದ್ದಾರೆ. ಇನ್ನು ಈ ವ್ಯವಸ್ಥೆಯನ್ನು ನಾವು ಧ್ವಂಸಗೊಳಿಸಿದ್ದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಇನ್ನು ಕ್ಷಿಪಣಿ ಲಾಂಚ್ ಪ್ಯಾಡ್ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಕಳೆದ 24 ಗಂಟೆ ಅಂದರೆ ಒಂದು ದಿನದಲ್ಲಿ 430 ಜನ ಈ ದಾಳಿಯಲ್ಲಿ ದುರ್ಮರಣಕ್ಕೆ ಈಡಾಗಿದ್ದಾರೆ. ಅಂದರೆ ಸಾವು ನೋವಿನ ಸಂಖ್ಯೆಯನ್ನು ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ, ಗಣನೀಯಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ಯುದ್ಧ ಮಾಡ್ತಾ ಇದ್ದಾರೆ, ಯುದ್ಧ ಭೀತಿ ಇದೆ. ಮುಂದಿನ ದಿನಗಳಲ್ಲಿ ಒಂದು ಕಡೆ ಸಾವು ನೋವು, ಮತ್ತೊಂದು ಕಡೆ ಅನಾರೋಗ್ಯಕ್ಕೂ ಕೂಡ ತುತ್ತಾಗುವಂತಹ ಸಾಧ್ಯತೆ. ಈ ಮಧ್ಯೆ 24 ಗಂಟೆಯಲ್ಲಿ 430 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಮತ್ತಷ್ಟು ಸಾವು ನೋವಿನ ಸಂಖ್ಯೆ ಹೆಚ್ಚಳವಾಗುತ್ತೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರೋದು ಈಗಾಗಲೇ ಇರಾನ್ನ ಮೇಲೆ ಇಸ್ರೇಲ್ ಏನು ದಾಳಿ ಮಾಡಿದೆ, ಅದರಲ್ಲೂ ಕೂಡ ನ್ಯೂಕ್ಲಿಯರ್ ತಾಣಗಳನ್ನು ಗುರಿಯಾಗಿಸಿಕೊಂಡು ಇಸ್ಫಹಾನ್ ಮೇಲೆ ಏನು ದಾಳಿಯನ್ನು ಮಾಡಿದೆ, ಆ ಚಿತ್ರಣವನ್ನು ಸ್ಯಾಟಲೈಟ್ನ ಮೂಲಕ ವಿಡಿಯೋವನ್ನು ರಿಲೀಸ್ ಮಾಡಿರೋದು. ಅಂದರೆ ಮೊದಲಿದ್ದ ಚಿತ್ರಣ ಹೇಗಿತ್ತು, ಈಗ ದಾಳಿ ಮಾಡಿದ ಮೇಲೆ ಆ ಒಂದು ಚಿತ್ರಣ ಹೇಗಿದೆ ಅನ್ನೋದನ್ನು ವಿಡಿಯೋ ಮೂಲಕ ತಿಳಿಸುವಲ್ಲಿ ಈಗ ಇಸ್ರೇಲ್ ಕೂಡ ಮುಂದಾಗಿರೋದು. ಅಂದರೆ ರೌದ್ರಾವತಾರ ಹೇಗಿದೆ, ಇದರಿಂದ ಜನಸಾಮಾನ್ಯರ ಸ್ಥಿತಿಗತಿ ಹೇಗಿದೆ ಎಲ್ಲವೂ ನಮಗೆ ತಿಳಿತಾ ಹೋಗುತ್ತೆ. ಅಂದರೆ ಭೂನೆಲೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗ್ತಾ ಹೋಗಿದೆ. ಇದಕ್ಕೆ ಇಲ್ಲಿವರೆಗೂ ಕೂಡ ಇರಾನ್ ಯಾವುದೇ ಉತ್ತರವನ್ನು ಕೊಡದೇ ಇದ್ರೂ ಕೂಡ ಕ್ಷಣಕ್ಕೂ ಸಾವು ನೋವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಮುಂದೇನಾಗುತ್ತೆ, ಈಗಾಗಲೇ ಅಮೆರಿಕ ಕೂಡ ಇಸ್ರೇಲ್ನ ಪರವಾಗಿದೆ, ಇರಾನ್ನ ಪರವಾಗಿ ಡ್ರ್ಯಾಗನ್ ಚೀನಾ ವಹಿಸ್ಕೊಂಡಿದೆ. ಅಂದರೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡೋದಕ್ಕೆ. ಅದರ ಜೊತೆಗೆ ರಷ್ಯಾ ಕೂಡ ಮೊನ್ನೆ ಧ್ವನಿಯನ್ನು ಬಿಚ್ಚಿತ್ತು, ಯಾವುದೇ ಕಾರಣಕ್ಕೂ ಅಮೆರಿಕ ಯುದ್ಧವನ್ನು ಸಾರಬಾರ್ದು, ಸಪೋರ್ಟ್ ಮಾಡಿ, ಆದರೆ ಶರಣಾಗತಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂದೇಶವನ್ನು ರವಾನಿಸ್ತು. ಈ ಮಧ್ಯದಲ್ಲಿ ಪದೇ ಪದೇ ಬಾಂಬರ್ಗಳನ್ನು, ಮಿಸೈಲ್ಗಳನ್ನು, ಕ್ಷಿಪಣಿಗಳನ್ನು ಉಡಾವಣೆ ಮಾಡೋದ್ರ ಮೂಲಕ ಸ್ಥಿತಿಗತಿಯನ್ನು ಕಂಟ್ರೋಲ್ಗೆ ತರುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಇಸ್ರೇಲ್ನ ಕಡೆಯವರು. ಅಂದರೆ ಇರಾನ್ನ ಚಿತ್ರಣ ಹೇಗಿದೆ, ನಾವು ಎಲ್ಲದಕ್ಕೂ ಶತಸಿದ್ಧ, ಗೆಲ್ಲೋದಕ್ಕೆ ಅಥವಾ ಮಣಿಯೋದಕ್ಕೆ ಎರಡಕ್ಕೂ ಕೂಡ ಸಿದ್ಧರಾಗಿದ್ದೀವಿ ಅನ್ನುವಂಥ ಸಂದೇಶವನ್ನು ವಿಡಿಯೋವನ್ನು ರಿಲೀಸ್ ಮಾಡೋದ್ರ ಮೂಲಕ, ಅದರ ಜೊತೆಗೆ ಅಮೆರಿಕ ಕೂಡ ಈಗ ಮಧ್ಯಸ್ಥಿಕೆಯನ್ನು ವಹಿಸಿದೆ, ಯಾವುದೇ ಕಾರಣಕ್ಕೂ ನಾವು ಕೂಡ ಶರಣಾಗೋದಿಲ್ಲ ಅನ್ನುವಂಥ ಸಂದೇಶವನ್ನು ಇರಾನ್ನ ಮುಖ್ಯಸ್ಥ ಸರ್ವೋಚ್ಚ ನಾಯಕ ಖಮೇನಿ ಕೂಡ ರವಾನೆ ಮಾಡಿದ್ದಾರೆ. ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಆದರೆ ಸೌದಿ ಅರೇಬಿಯಾದ ಯುವರಾಜ ಇಲ್ಲಿವರೆಗೂ ಕೂಡ ಈ ಎರಡೂ ದೇಶಗಳ ಯಾವುದೇ ಶತ್ರುತ್ವಕ್ಕೂ ಕೂಡ ಇಲ್ಲಿವರೆಗೂ ಮುಖ ಮಾಡಿರಲಿಲ್ಲ. ಇವತ್ತು ಒಕ್ಕೂಟಗಳ ಸಭೆ ನಡೆಯುತ್ತೆ. ಮುಸ್ಲಿಂ ರಾಷ್ಟ್ರಗಳೆಲ್ಲ ಸೇರಿಕೊಂಡು ಇಸ್ರೇಲ್ನ ಹೇಗಾದರೂ ಮಾಡಿ ಬುಡಮೇಲು ಮಾಡಬೇಕು ಅಥವಾ ಕಟ್ಟಿ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತು ಸಭೆಯನ್ನು ಕೂಡ ಕೈಗೊಂಡಿದ್ದಾರೆ. ಇವತ್ತಿನ ಸಭೆಯಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಆದರೆ ಅಮೆರಿಕ ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸಂದೇಶವನ್ನು ರವಾನಿಸುತ್ತಿದ್ದಾರೆ.